ಈ ಥರ ಸಡ್ಲ ಮಾಡಬೇಕು. ಈ ಥರನಾ? ಸಾಕು, ಅಷ್ಟೇ ಇರಬೇಕು ಅದು. ಈಗ ಗೊಬ್ಬರ ಎಲ್ಲಿ ಕೊಡಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡಿ ಎಲೆ ಸುತ್ತ ಹಂಗೆ ಆ ನೇರ ಗೊಬ್ಬರ ಕೊಡಬೇಕು ಸರ್. ಒಂದು ಕಡೆಗೂ ಸುತ್ತ ಕೊಡಬೇಕು. ಸುತ್ತ ಕೊಡಬೇಕು. ಒಂದು ಕಡೆ ಕೊಡೋಕ್ಕೆ ಬೇರೆ ಎಲ್ಲದೆ ಅಂತ ನಮ್ಗೆ ಗೊತ್ತಿರಲ್ಲ. ಅದೇ ಹಂಗಾಗಿ ಸುತ್ತ ಕೊಟ್ಟರೆ ಉತ್ತಮ. ಅದು ಇದು ಅಂತ ಊರ ಹೆಸರು ಹೇಳಿದ್ರೆ ಇದು ಚಿಕ್ಕನೇರಳೆ 1 ತಿಂಗಳಾಗದೆ ಗಿಡ ಕೊಟ್ಟಿಲ್ವಾ ನೋಡಿ. ಈ ಥರ 1 ತಿಂಗಳು ಗೊಬ್ಬರ ಕೊಡಬೇಕಂದ್ರೆ ನಿಮ್ಮ ಹೆಸರಲ್ಲಿ ಸುಬ್ಬಣ್ಣ ಅವ್ರಿಗೆ ಈ ಥರ ಹೆಂಗೆ ಮಾಡಬೇಕು ಅಂತ ತೋರಿಸಿದ್ದೀವಿ. ಇದು ಸುತ್ತ ಹಿಂಗೆ ಗೊಬ್ಬರ ಕೊಡಬೇಕು. ಕಳೆ ಎಲ್ಲ ತಗೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಶೀತ ಆಗಿರೋದ್ರಿಂದ ಇದು ಈ ಥರ ಕಳೆ ಬರ್ತದೆ. ಈ ಕಳೆ ಬಂದ್ರೆ ಯೋಚನೆ ಮಾಡೋಂಗಿಲ್ಲ. ಈ ಕಳೆ ಇಷ್ಟು ಕಳೆ ಇದ್ರೆ ಸರ್ ಇದು ನಿಮಗೆ ಹುಳುಗಳು ಗಿಡ ಮೇಯಲ್ಲ. ನೀವು ಏನಾದ್ರು ಈ ಕಳೆ ತೆಗೀತು ಅಂದ್ರೆ ಹುಳಗಳು ಮೇಯ್ತವೆ. ಸ್ವಲ್ಪ ಹೈಟ್ ಬಂದ್ಮೇಲೆ ಇದನ್ನ ತೆಗಿ. ಅದು ಒಂದು ಗೊಬ್ಬರ ಮತ್ತೆ ಹಿಂಗೆ ಇರಲಿ. ಇದೊಂದು ಹಾಕಿದ್ರಲ್ಲ ಇದೆಲ್ಲ ಗೊಬ್ಬರ ಆಗುತ್ತೆ ನಿಮ್ಗೆ. ಈಗೇನು ಕಂಗ್ ಏನಿದೆ ಈ ಕಂಗ್ ಒಳಗಡೆ ಹೆಂಗ್ ತಗೊಂಡಿದ್ದೀರಾ? ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಮಿಷಿನ್ ಕಚಡ ಹೊಡೆ ಮಿಷಿನ್ ಅದ್ರ ನೋಡಿ ಈ ತರ ಹೊಡೆದಿದ್ದೀನಿ ನೋಡಿ. ನೀಟಾಗಿ ಹೊಡೆದಿದ್ರೆ ಮಿಷಿನ್ ಹೊಡೆದಿದ್ದೀನಿ ಈಗ. ಅದಕ್ಕೆ ನಾನು ಇದು ಈ ಟಿಲ್ಲರ್ ನೋಡಿ ಅಲ್ಲಿ ಮಿಷಿನ್ ಅದೇ ಹೊಡೆಯೋನು ಈಗ ಇವತ್ತು ಅಂತ ಇಲ್ಲ. ಇದು ಇರ್ಲಿ. ಇದು ಆಲ್ರೆಡಿ ಇಲ್ಲಿ ಹೊಡೆದ್ಬಿಟ್ಟಿದ್ರಿ. ಇದು ಮಿಷಿನ್ ಅಲ್ಲಿ ಹೊಡೆದಿರೋದಾ? ಇದು ಮಿಷಿನ್ ಅಲ್ಲಿ ಹೊಡೆದಿರೋದು. ಇದೇನಾಗುತ್ತೆ ಅಂದ್ರೆ ಹುಳ ಮೇಯಕ್ ಶುರು ಆಗ್ಬಿಡುತ್ತೆ. ಅದಕ್ಕೂ ಆಹಾರ ಬೇಕಲ್ಲ ಸೂಕ್ಷ್ಮ ಜೀವಿಗಳಿಗೆ. ಸ್ವಲ್ಪ ಹೈಟ್ ಬರ್ಲಿ. ಈ ಗುಣಿ ಒಳಗಡೆ ತಗೊಳ್ಳಿ. ಅದು ಸ್ವಲ್ಪ ಹೈಟ್ ಬರ್ಲಿ. ಚೆನ್ನಾಗಿದೆ. ತೋಟ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಏನಾರು ಈಗ ಗೊಬ್ಬರ ಏನಾರು ಕೊಟ್ರ? ಸರ್ ಏನು ಮಾಡಿಲ್ಲ. ಅದೇ ನಿಮಗೆ ಕೇಳೋಣ ಅಂತ ನೋಡಿ. ಗಿಡಗಳು ಹೊಟ್ಟೋಗ್ಬಿಡ್ತವೆ ನಮ್ಮ ಇಲ್ಲಿ ಹೈಟ್ ಆಗಿರೋ ಗಿಡ ಹಾಕ್ದಾಗ ಹಿಂಗಾಗಿ ಬರ್ತವೆ ಸರ್. ಇದು ಮಡಗಿದ್ದೆ ಒಂದು ಹಂಗೆ ನೋಡೋಣ ಅಂತ. ಕವರೆಲ್ಲ ಇಟ್ಟಿದ್ದೀರಾ? ಹಂಗೆ ಇಲ್ಲಿ ನೋಡಿ. ಗಿಡ ಹೋದ್ರು ಬರ್ತದೆ. ಒಣಗೋಗದೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಇಲ್ಲಿ ಗಿಡದ ಬಂದಿದೆ ಸರ್. ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೊಂದು ಭಾಗಕ್ಕೆ ಒಂಚೂರು ನೀರು ಸಾಲ್ಟೇಜ್ ಇದೆ ಇಲ್ಲಿ. ಇದು ಗಾಳಿ ಇದು ನೋಡಿ. ಇಲ್ಲಿ ನೋಡಿ ಸರ್. ಇದು ಈ ತರ ಕುತ್ತಿಗೆವರೆಗೆ ಮುಚ್ಚಬಾರ್ದು. ಸರಿ ಆಯ್ತು ಸರ್. ಅದಕ್ಕೋಸ್ಕರ ಅದನ್ನು ಬಿಡಿಸ್ಕೊಳ್ಳಿ. ಅದಕ್ಕೆ ನಾನು ಅಲ್ಲಿ ಬಿಡಿಸಕ್ಕೆ ಹೇಳಿದ್ದು ಅದೇ ಉದ್ದೇಶ. ಇದು ನೆನ್ನೆ ನಾವು ಇತ್ತಿಲ್ಲ ಹೆಂಗಸರು ಮಾಡೋರು ಇರ್ಲಿ. ಅದು ಆಗುತ್ತೆ ಸಣ್ಣ ಪುಟ್ಟ ತಪ್ಪ. ಈಗ ನಾನು ನೆನ್ನೆಲೆ ಮಿಷನ್ ಹೊಡೆದಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಗಿಡಗಳು ಬರ್ತಾ ಇದೆ. ಈಗ ಗೊಬ್ಬರಗಳು ನಾವು ಶೀತ ಇರೋದ್ರಿಂದ ನೀವು DAP ಮತ್ತೆ ಯೂರಿಯಾ 2 ಮಿಕ್ಸ್ ಮಾಡ್ಬಿಟ್ಟು ಒಂದು 50 ಗ್ರಾಮ್ ಸುತ್ತ ಬಿಡಿ. ಯಾವುದು ಟಾನಿಕ್ ಏನು ಬಿಟ್ಟಿಲ್ವಾ? ಇಲ್ಲ, ಯಾವುದು ಬಿಟ್ಟಿಲ್ಲ. ಇಲ್ಲಿ ನಾನು ಕೊಡ್ತೀನಿ ಒಂದು ಟಾನಿಕ್, ಅದನ್ನ ಬಿಟ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ಸರ್.